ಸೊ ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಯಾರೆಲ್ಲ ಇರ್ತಾರೆ ಅವ್ರು ಬಂದುಬಿಟ್ಟು ನಿಮಗೆ ಒಂದು ಹೇಳಿರ್ಬೋದು, ಲೈಕ್ SEO ಮಾಡಿ ನಿಮ್ಮದು ರ್ಯಾಂಕ್ ಆಗುತ್ತೆ. ವಿಡಿಯೋ ಬಂದುಬಿಟ್ಟು ಫಸ್ಟ್ ನಂಬರಲ್ಲಿ ಬರುತ್ತೆ, ಇಲ್ಲ ಸೆಕೆಂಡ್ ನಂಬರಲ್ಲಿ ಬರುತ್ತೆ, ಇಲ್ಲ ಥರ್ಡ್ ನಂಬರಲ್ಲಿ ರ್ಯಾಂಕ್ ಆಗುತ್ತೆ ನಿಮ್ಮ ವಿಡಿಯೋ, ನೀವು SEO ಮಾಡಿ ಅಂತ. ಓಕೆನಾ? ಅದು ನಿಜಾನೇ, ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಹೇಳ್ತಾರೆ, ಅವರು ಮಾಡ್ತಾರೆ SEO, ಅವ್ರದ್ದು ರ್ಯಾಂಕ್ ಆಗುತ್ತೆ ವಿಡಿಯೋ. ಓಕೆನಾ? ಸೊ ಅದು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಹೇಳ್ತಾರೆ. ಬಟ್ ನಮ್ಮ ಕ್ರಿಯೇಟರ್ಸ್ ಏನು ಮಾಡ್ತಾರೆ, SEO ಮಾಡ್ತಾರೆ. ಬಟ್ ಆದರೂ ಅವ್ರದ್ದು ಚಾನಲ್ ಏನಾಗುತ್ತೆ, ವೀಡಿಯೋಸ್ಗಳೇನಿರುತ್ತೆ ಅದು ರ್ಯಾಂಕ್ ಆಗೋಲ್ಲ. ಏನು ರೀಸನ್, ಏನಕ್ಕೆ? ಈಗ ಅಂದ್ಕೊಳ್ಳಿ, ನೀವು ಟ್ಯಾಕ್ಸ್ನೆಲ್ಲ ಈಗ ಗೂಗಲಿಂದ ಲೈಕ್ ರ್ಯಾಪಿಡ್ ಟ್ಯಾಕ್ಸ್ ಆಗಲಿ, ಇನ್ನೂ ಬೇರೆ ಬೇರೆ ವೆಬ್ಸೈಟಿಂದ ಹೋಗ್ಬಿಟ್ಟು ನೀವು ಕಾಪಿ ಮಾಡಿಬಿಟ್ಟು ಪೇಸ್ಟ್ ಮಾಡ್ತಿದ್ದೀರಾ ಅಂದ್ಕೊಳ್ಳಿ ಟ್ಯಾಕ್ಸ್ಗಳನ್ನ. ಸೊ ಇದರಿಂದ ನಿಮ್ಮದು ವ್ಯೂಸ್ ಬಂದುಬಿಟ್ಟು ಬರಲ್ಲ, ರ್ಯಾಂಕ್ ಆಗೋಲ್ಲ ನಿಮ್ಮ ಟ್ಯಾಕ್ಸು. ಏನಕ್ಕೆ ರ್ಯಾಂಕ್ ಆಗೋಲ್ಲ? ಯಾಕಂದರೆ ನೀವುದು ಈಗ ಸ್ಟಾರ್ಟ್ ಮಾಡಿರ್ತೀರ ನಿಮ್ಮ ಚಾನಲು. ಆ್ಯಂಡ್ ಯಾರೆಲ್ಲ ಇದು ಈ ರ್ಯಾಂಕ್ ನೀವು ಗೂಗಲಲ್ಲೆಲ್ಲ ಪೇಸ್ಟ್ ಮಾಡ್ತಿರಲ್ಲ, ಕಾಪಿ ಮಾಡಿ ಪೇಸ್ಟ್ ಮಾಡ್ತಿರಲ್ಲ, ರ್ಯಾಪಿಡ್ ಟ್ಯಾಕ್ಸ್ ಆಗಲಿ ಬೇರೆ ಇನ್ನೂ ವೆಬ್ಸೈಟ್ ಇದೆಯಲ್ಲ, ಅಲ್ಲಿಂದ ನೀವು ಟ್ಯಾಕ್ಸ್ನ ತೆಗೆದು ನಿಮ್ಮ ವಿಡಿಯೋದಲ್ಲಿ ಹಾಕಿದರೆ, ಈಗ ಯಾರ್ದೆಲ್ಲ ಲೈಕ್ 1,000, 2,000, 3,000 ವ್ಯೂಸ್ ಬರ್ತಾ ಇರುತ್ತೋ ಅವ್ರಿಗೆ ವರ್ಕ್ ಆಗುತ್ತೆ. ಓಕೆನಾ? ಈ ಟ್ಯಾಕ್ಸ್ ಎಲ್ಲ ನಾನು ಹೇಳ್ತಾ ಇದ್ದೀನಿ, ಅವ್ರಿಗೆ ವರ್ಕ್ ಆಗುತ್ತೆ, ಸ್ವಲ್ಪ ಜಾಸ್ತಿ ವ್ಯೂಸ್ ಬರೋರಿಗೆ. ಓಕೆನಾ? ಈಗ ಲೈಕ್ 500, 100, 200, 300, 400 ಈ 1000 ಒಳಗಡೆ ವ್ಯೂಸ್ ಬರುತ್ತಲ್ಲ, ಅವ್ರಿಗೆ ವರ್ಕ್ ಆಗಲ್ಲ. ಓಕೆನಾ? ನೀವು ಏನು ಮಾಡಬೇಕು, ಯಾವ ಟ್ಯಾಕ್ಸ್ನ ಹಾಕಬೇಕು, ಎಲ್ಲಿಂದ ಕಾಪಿ ಮಾಡಿ ಹಾಕಬೇಕು, ನಿಮ್ಮ ಟ್ಯಾಕ್ಸ್ ಬಂದುಬಿಟ್ಟು ರ್ಯಾಂಕ್ ಮಾಡೋಕ್ಕೆ, ನಿಮ್ಮದು ಇಂಪ್ರೆಷನ್ ಜಾಸ್ತಿ ಆಗೋಕ್ಕೆ ಏನು ಮಾಡಬೇಕು? ಇಲ್ಲಿ 3 ಸ್ಟೆಪ್ ಏನಿದೆ ನಾನು ನಿಮಗೆ ಹೇಳ್ಕೊಡ್ತೀನಿ. ಈ 3 ಡೀಟೇಲ್ಸಾಗಿ ನೋಡ್ಕೊಳ್ಳಿ, ಆಗನೇ ನಿಮಗೆ ಗೊತ್ತಾಗೋದು. ಒಂದೊಂದಾಗಿ ಕರೆಕ್ಟಾಗಿ ನೋಡ್ಕೊಳ್ಳಿ, ಆಗ ನಿಮಗೆ ಗೊತ್ತಾಗುತ್ತೆ, ವರ್ಕ್ ಆಗುತ್ತೆ. ಆಗ ನಿಮ್ಮದು ಕೂಡ ವಿಡಿಯೋ ಏನಾಗುತ್ತೆ, ರ್ಯಾಂಕಲ್ಲಿ ಬರುತ್ತೆ. ರ್ಯಾಂಕ್ ಫಸ್ಟ್ನೇ ನಂಬರ್, ಸೆಕೆಂಡ್ನೇ ನಂಬರ್, ಥರ್ಡ್ನೇ ನಂಬರ್ ಅಂತ ಇರುತ್ತಲ್ಲ ರ್ಯಾಂಕಲ್ಲಿ. ಈಗ ಏನಾದರೂ ಒಂದು ಕೀವರ್ಡ್ ಹಾಕಿ ಸರ್ಚ್ ಮಾಡಿದರೆ ವೀಡಿಯೋಸ್ಗಳು ಬರುತ್ತಲ್ಲ, ಅದು ಬಂದುಬಿಟ್ಟು ರ್ಯಾಂಕೆಡ್ ವೀಡಿಯೋಸು, ಅವ್ರದ್ದು ಪರ್ಫೆಕ್ಟ್ SEO ಮಾಡಿದಾರಂತ. ಓಕೆನಾ? ಸೊ ಇದು ಗೂಗಲಿಂದ ಕಾಪಿ ಮಾಡಿ ಹಾಕಿದರೆ ನಿಮ್ಮದು ವರ್ಕ್ ಆಗೋಲ್ಲ. ಯಾರೆಲ್ಲ ಈಗ ಚಾನಲ್ ಸ್ಟಾರ್ಟ್ ಮಾಡಿದ್ದೀರಾ ಅವರು, ಸೊ ಅವರೆಲ್ಲ ಏನು ಮಾಡಬೇಕು, ಎಲ್ಲಿಂದ ಕಾಪಿ ಮಾಡಬೇಕು ಎಲ್ಲ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಾನು ಎಲ್ಲ ಒಂದು ಸ್ಕ್ರೀನ್ಶಾಟ್ನ ಹಾಕಿದ್ದೀನಿ ನೋಡಿ. ಸೊ ಇಲ್ಲಿ ಬಂದುಬಿಟ್ಟು ನೀವು ನೋಡ್ಬೋದು, ನನ್ನ ಗ್ರಾಫ್ ಬಂದುಬಿಟ್ಟು ಡೌನ್ ಹೋಗಿದೆ. ನಾನು ಯಾವತ್ತು ವಿಡಿಯೋ ಬಂದುಬಿಟ್ಟು ಪೋಸ್ಟ್ ಮಾಡಿದ್ದೀನಿ ಅವತ್ತು ಬಂದುಬಿಟ್ಟು ಗ್ರಾಫ್ ಡೌನ್ ಹೋಗಿದೆ. ಸೊ ನನ್ನ ಸಬ್ಸ್ಕ್ರೈಬರ್ಸ್ ಮಾತ್ರ ನನ್ನ ವೀಡಿಯೋಸ್ನ ನೋಡಿದ್ದಾರೆ. ಓಕೆನಾ? ಅದಾದಮೇಲೆ ನಾನು ಏನು ಮಾಡಿದೆ, ನಂದು ಟ್ಯಾಕ್ಸ್ ಏನಿತ್ತು ಆ ಟ್ಯಾಕ್ಸ್ನೆಲ್ಲ ಚೇಂಜ್ ಆದಮೇಲೆ ನೀವು ನನ್ನ ಗ್ರಾಫ್ ನೋಡ್ಬೋದು. ನೆಕ್ಸ್ಟ್ ಡೇಯಿಂದ ಈ ಥರ ಆಗಿದೆ. ಇನ್ನೂ ಈ ವಿಡಿಯೋಸಲ್ಲಿ ನಾನು ಬಂದುಬಿಟ್ಟು ನಂದು ಏನು ವ್ಯೂಸ್ ಇದೆ ಅದು ಬರ್ತಾನೆ ಇದೆ. ಓಕೆನಾ? ಸೊ ಏನಕ್ಕೆ ನಾನು ಚೇಂಜ್ ಮಾಡಿದೆ ಟ್ಯಾಕ್ಸು, ನಾನು ಚೇಂಜ್ ಏನಕ್ಕೆ ಮಾಡಿದೆ ಅಂದರೆ ಅದು ವರ್ಕ್ ಆಗ್ತಾ ಇದ್ದಿಲ್ಲ ಆ ಟ್ಯಾಕ್ಸು. ಹಾಗಾಗಿ ನಾನು ಚೇಂಜ್ ಮಾಡಾದಮೇಲೆ, ಬೇರೆ ಕಡೆಯಿಂದ ಕಾಪಿ ಮಾಡಿ ಪೇಸ್ಟ್ ಮಾಡಾದಮೇಲೆ ನನ್ನ ಟ್ಯಾಕ್ಸ್ ಏನಾಗ್ತಾ ಇದೆ, ರ್ಯಾಂಕ್ ಆಗ್ತಿದೆ. ಆ್ಯಂಡ್ ಇದರಲ್ಲಿ ವ್ಯೂಸು ಚೆನ್ನಾಗಿ ಬರ್ತಿದೆ, ಆ್ಯಂಡ್ ಇಂಪ್ರೆಷನು ಚೆನ್ನಾಗಿ ಬರ್ತಿದೆ. ಆ್ಯಂಡ್ ಇದ್ರದ್ದು ಟ್ಯಾಕ್ಸ್ ಏನಿದೆ ಅದು ರ್ಯಾಂಕೆಡ್ ಇದೆ, ನೋಡ್ಬೋದು ನನ್ನ ಗ್ರಾಫಲ್ಲಿ. ಓಕೆನಾ? ಸೊ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ಸಾಗಿ ನಾನು ಹೇಳ್ಕೊಡ್ತೀನಿ. 3 ಟಿಪ್ಸ್ ನಾನು ನಿಮಗೆ ಕೊಡ್ತೀನಿ, ಕಾಪಿ ಎಲ್ಲಿಂದ ಮಾಡಬೇಕು ಟ್ಯಾಕ್ಸು. ಅದು ಬಿಟ್ಟರೆ ಇನ್ನೂ 2 ಟಿಪ್ಸ್ ಇದೆ, ಬೋನಸ್ ಟಿಪ್ಸ್ ಅಂತಲೇ ಅಂದ್ಕೊಳ್ಳಿ. ಓಕೆನಾ? ಸೊ 3 ಹೇಳ್ತೀನಿ, ಡೀಟೇಲ್ಸ್ ಆಗಿ ತಿಳ್ಕೊಳ್ಳಿ, ಆಗಲೇ ನಿಮಗೆ ಗೊತ್ತಾಗೋದು. ಅರ್ಧಂಬರ್ಧ ನೋಡಿದ್ರೆ ನಿಮಗೆ ಗೊತ್ತಾಗಲ್ಲ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು, ನಾನು ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ, ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನಿಮ್ಮ ಚಾನಲ್ನು ಪ್ರಮೋಷನ್ ಮಾಡಬೇಕಂದ್ರೆ ನನ್ನ ಚಾನಲ್ನ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಾದಮೇಲೆ ಇದ್ರ ಜೊತೆಗೆ ಏನಾದರೂ ಒಂದು ಕಮೆಂಟ್ ಮಾಡಿ, ಕಮೆಂಟಿಂದನೇ ನಾನು ವಿನ್ನರ್ ತೆಗೆದುಬಿಟ್ಟು ಹಾಕೋದು. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಸ್ವಲ್ಪನೇ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದು ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ತುಂಬ ಜನ ಏನು ಮಾಡ್ತೀರಾ, ಇಲ್ಲಿ ಸರ್ಚ್ ಬಟನಲ್ಲಿ ಸರ್ಚ್ ಮಾಡ್ತೀರಾ ಏನಾದರೂ ಒಂದು ಟಾಪಿಕ್, ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತಲೇ ಇಡಿ, ಯೂಟ್ಯೂಬ್ ಚಾನೆಲ್ ಅಂತ ಇಡಿ. ಓಕೆನಾ? ಈ ಥರ ಕೆಲವೊಂದು ಟ್ಯಾಕ್ಸ್ಗಳು ಬರುತ್ತೆ. ತುಂಬ ಜನ ಇಲ್ಲಿಂದ ಕೂಡ ಟ್ಯಾಕ್ಸ್ ಹಾಕ್ತೀರಾ. ಓಕೆನಾ? ಈ ಟ್ಯಾಕ್ಸ್ನು ಕೆಲವೊಬ್ಬರು ಕಾಪಿ ಮಾಡಿಬಿಟ್ಟು ಅವ್ರು ಟ್ಯಾಕ್ಸಲ್ಲಿ ಪೇಸ್ಟ್ ಮಾಡ್ತೀರಾ. ಓಕೆನಾ? ಸೊ ಈಗ ನಾನು ನಿಮಗೆ ಒಂದು ತೋರಿಸೋದಾದರೆ, ಲೈಕ್ ಹಿಂಗೆ ಏನಾದರೂ ಒಂದು ಹಾಕಿ, ನೀವು ಯಾವ ಕ್ಯಾಟಗರಿಯಲ್ಲಿ ವರ್ಕ್ ಮಾಡ್ತಿದ್ದೀರಾ ಅದನ್ನು ಹಾಕಿ. ಈಗ ಅಂದ್ಕೊಳ್ಳಿ, ನೀವು ಯಾವುದಾದ್ರೂ ಒಂದು ಕ್ಯಾಟಗರಿಯಲ್ಲಿ ವರ್ಕ್ ಮಾಡ್ತಿದ್ದೀರಾ. ಈಗ ನಾನು ಟೆಕ್ಕಲ್ಲಿ ವರ್ಕ್ ಮಾಡ್ತಿದ್ದೇನೆ, ಹಾಗಾಗಿ ನಾನು ಟೆಕ್ ವೀಡಿಯೋಸ್ನೇ ಸರ್ಚ್ ಮಾಡ್ತೀನಿ. ಓಕೆನಾ? ನಾನು ಅಂದ್ಕೊಳ್ಳಿ ಯಾವುದಾದ್ರೂ ಒಂದು ಲೈಕ್ ಹೌ ಟು ಫೈಂಡ್ ಟ್ಯಾಕ್ಸ್ ಅಂತಲೇ ಹಾಕ್ತೀನಿ. ಓಕೆನಾ? ಟ್ಯಾಕ್ಸ್.
ಆನ್ ಯೂಟ್ಯೂಬ್ ವಿಡಿಯೋಸ್ ಅಂತ ಹಾಕಿ. ಓಕೆನಾ, ಇಲ್ಲಿ ನೋಡಿ ನಿಮಗೆ ತುಂಬ ವೀಡಿಯೋಸ್ ಬಂದುಬಿಟ್ಟು ಸಿಗುತ್ತೆ. ಫಸ್ಟ್ ರ್ಯಾಂಕ್ ಆಗ್ತಿದೆಯಲ್ಲ, ನೀವು ಏನು ಮಾಡಬೇಕು, ಈ ಥರ ವೀಡಿಯೋಸ್ ನಿಮಗೆ ಯಾವುದು ಫಸ್ಟು ಸೆಕೆಂಡ್ ಥರ್ಡಲ್ಲಿ ರ್ಯಾಂಕ್ ಆಗ್ತಿದೆ, ಸಿಂಪಲ್ಲಿ ನಾನು ಇಲ್ಲಿ ನೋಡಿ ಇದರಲ್ಲಿ ಜಾಸ್ತಿ ವ್ಯೂಸ್ ಬಂದಿದೆ, ಇವ್ರದ್ದು ಟ್ಯಾಕ್ಸು ಕೂಡ ರ್ಯಾಂಕಡ್ ಆಗಿದೆ. ಸೊ ನಾವು ಏನು ಮಾಡಬೇಕು, ಸಿಂಪಲ್ಲಿ ಇವ್ರದ್ದು ವೀಡಿಯೋ ಏನಿದೆ ಅದನ್ನು ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡಾದ್ಮೇಲೆ ಸಿಂಪಲ್ಲಿ ನಾವೇನು ಮಾಡಬೇಕು, ಇಲ್ಲಿ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ ಶೇರ್ ಬಟನ್ ಆಪ್ಷನು, ಸಿಂಪಲ್ಲಿ ನಾವೇನು ಮಾಡಬೇಕು, ಈ ಶೇರ್ ಬಟನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಆದಮೇಲೆ ಕಾಪಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಆ್ಯಂಡ್ ಗೈಸ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ಇಲ್ಲಿ ಬಂದುಬಿಟ್ಟು ನೀವು ಯಾವ ಕ್ಯಾಟಗರಿಯಲ್ಲಿ ವರ್ಕ್ ಮಾಡ್ತಿದ್ದೀರಾ ಅವರ ವೀಡಿಯೋಸ್ ಏನಿದೆ ಟ್ಯಾಗ್ಸ್ ತಗೊಳ್ಳಿ. ಈಗ ನಾನು ಟೆಕ್ದು ತಗೊಳ್ತಾ ಇದ್ದೀನಿ, ಯಾಕಂದರೆ ನಾನು ಟೆಕ್ ವೀಡಿಯೋದಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಈಗ ನೀವು ವ್ಲಾಗಲ್ಲಿ ಏನಾದರೂ ವರ್ಕ್ ಮಾಡ್ತಿದ್ದರೆ ವ್ಲಾಗ್ ಸರ್ಚ್ ಮಾಡ್ಕೊಳ್ಳಿ, ಇಲ್ಲ ನೀವು ಕುಕ್ಕಿಂಗ್ ಚಾನಲ್ ಏನಾದರೂ ವೀಡಿಯೋಸ್ ಮಾಡ್ತಾಯಿದ್ರೆ ನೀವು ಕುಕ್ಕಿಂಗ್ದು ಸರ್ಚ್ ಮಾಡ್ಕೊಳ್ಳಿ. ಇನ್ನೂ ತುಂಬ ಜನ ಬೇರೆ ಬೇರೆ ಟೈಪ್ ಲೈಕ್ ರೋಸ್ಟ್ ವೀಡಿಯೋಸ್ ಆಗಲಿ, ಇನ್ನೂ ತುಂಬ ಟೈಪ್ಸ್ ವೀಡಿಯೋಸು ಲೈಕ್ ಸ್ಟೋರಿ ವಿಡಿಯೋ ಆಗಲಿ ಅವ್ರೇನಾದರೂ ಮಾಡ್ತಿದ್ರೆ ಆ ಥರ ಸರ್ಚ್ ಮಾಡ್ಕೊಳ್ಳಿ. ಓಕೆನಾ. ಸರ್ಚ್ ಮಾಡ್ಕೊಂಡಾದಮೇಲೆ ಟಾಪಲ್ಲಿ ಯಾವ ವೀಡಿಯೋಸ್ ಬರ್ತಿದೆ ಆ ವೀಡಿಯೋಸ್ನ ಓಪನ್ ಮಾಡಿಬಿಟ್ಟು ಅವರು ಆ ವಿಡಿಯೋದು ಲಿಂಕ್ ಏನಿದೆ ಅದನ್ನು ಕಾಪಿ ಮಾಡ್ಕೊಳ್ಳಿ. ಓಕೆನಾ. ಕಾಪಿ ಮಾಡ್ಕೊಂಡಾದ್ಮೇಲೆ ಸಿಂಪಲ್ಲಿ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾದಮೇಲೆ ನಿಮಗೆ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೇಕು. ಯಾವ ಅಪ್ಲಿಕೇಶನ್ ಅಂದರೆ ಟ್ಯಾಗ್ ಯು ಅಂತ. ಓಕೆನಾ. ಸೊ ಎಲ್ಲರ ಹತ್ರನೂ ಇದೆ, ಪ್ಲೇಸ್ಟೋರಲ್ಲೂ ಕೂಡ ಅಪ್ಲಿಕೇಶನ್ ಅವೈಲೇಬಲ್ ಇದೆ. ಸೊ ಸಿಂಪಲ್ಲಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಟ್ಯಾಗ್ ಯು ಅಂತ ಹಾಕಿ. ಟ್ಯಾಗ್ ಯು. ಓಕೆನಾ. ಟ್ಯಾಗ್ ಯು ಅಂತ ಹಾಕಿದರೆ ಇದಲ್ಲ, ಇನ್ನೊಂದು ಅಪ್ಲಿಕೇಶನ್ ಇದೆ. ಓಕೆ, ಇದೇ ಅಪ್ಲಿಕೇಶನ್ ಟ್ಯಾಗ್ ಯು ಅಂತ ಹಾಕಿ. ಸೊ ನೀವು ಟ್ಯಾಗ್ ಯು ಅಂತ ಹಾಕಿದರೆ ಈ ಅಪ್ಲಿಕೇಶನ್ ಏನಿದೆ ನೀವು ಇನ್ಸ್ಟಾಲ್ನ ಮಾಡ್ಕೊಳ್ಳಿ. ಓಕೆನಾ. ಇನ್ಸ್ಟಾಲ್ನ ಮಾಡ್ಕೊಂಡಾದಮೇಲೆ ಸಿಂಪಲಿ ಓಪನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ನೋಡಿ ಈ ಥರ ಒಂದು ಇಂಟರ್ಫೇಸ್ ನಿಮಗೆ ಶೋ ಆಗುತ್ತೆ. ಓಕೆನಾ. ಟ್ಯಾಗ್ ಯು ಅಪ್ಲಿಕೇಶನ್ ಏನಿದೆ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡ್ರೆ ಈ ಥರ ಇಂಟರ್ಫೇಸ್ ಬರುತ್ತೆ. ಸಿಂಪಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಇಲ್ಲೂ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ಮೇಲೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ನಿಮಗೆ ಇಲ್ಲಿ ಒಂದು ಆಪ್ಷನ್ ಕಾಣಿಸ್ತಿರ್ಬೇಕಲ್ಲ, ಗೆಟ್ ಟ್ಯಾಗ್ಸ್ ಫ್ರಮ್ URL ಅಂತ. ಇಲ್ಲಿ ನಿಮಗೆ ಕಾಣಿಸ್ತಿದೆಯಲ್ಲ, ಗೆಟ್ ಟ್ಯಾಗ್ಸ್ ಫ್ರಮ್ URL ಅಂತ. ಸೊ ಸಿಂಪಲಿ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ಪೇಸ್ಟ್ ಯೂಟ್ಯೂಬ್ ವಿಡಿಯೋ ಲಿಂಕ್ ಆ್ಯಂಡ್ ಕ್ಲಿಕ್ ಚೆಕ್ ಅಂತ ಇದೆಯಲ್ಲ, ಸಿಂಪಲ್ ಇಲ್ಲಿ ವಿಡಿಯೋ ಲಿಂಕ್ ಏನಿದೆ ಅದನ್ನು ಪೇಸ್ಟ್ ಮಾಡಿ. ಅದಾದಮೇಲೆ ಚೆಕ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಚೆಕ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಅವ್ರು ಏನೆಲ್ಲ ಟ್ಯಾಗ್ಸ್ ಯೂಸ್ ಮಾಡಿದ್ದಾರೆ ಅದೆಲ್ಲ ಓಪನ್ ಆಗಿ ಬಂದುಬಿಡುತ್ತೆ. ಇಲ್ಲೊಂದು ಮಧ್ಯದಲ್ಲಿ ಒಂದು ಆ್ಯಡ್ ತೋರಿಸ್ತಾರೆ, ಆ ಆ್ಯಡ್ ಏನಿದೆ ನೋಡ್ಕೊಳ್ಳಿ. ಓಕೆನಾ. ಆ್ಯಡ್ನ ನೋಡ್ಕೋಬೇಕು, ಯಾಕಂದರೆ ಫ್ರೀ ಆ್ಯಪ್ ಅಲ್ವಾ, ಹಾಗಾಗಿ ಆ್ಯಡ್ನ ತೋರಿಸ್ತಾರೆ. ಸೊ ಸಿಂಪಲ್ ಇಲ್ಲಿಂದ ಸ್ಕಿಪ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿಂದ ರಾಂಗ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ ಅವ್ರದ್ದು ಟ್ಯಾಗ್ಸ್ ಎಲ್ಲ ಏನಿದೆ ಓಪನ್ ಆಗಿ ಬರುತ್ತೆ. ಸೊ ನೋಡಿ ಇಲ್ಲಿ ನಮ್ಮದು ಟ್ಯಾಗ್ ಎಲ್ಲ ಏನಿದೆ ಇವ್ರದ್ದು ಓಪನ್ ಆಗಿ ಬಂದಿದೆ. ಸೊ ಸಿಂಪಲಿ ನಾವೇನು ಮಾಡಬೇಕು, ಈ ಟ್ಯಾಗ್ಸ್ನ ಎಲ್ಲ ಕಾಪಿ ಮಾಡ್ಕೋಬೇಕು. ಓಕೆನಾ. ಯಾವ ಥರ ಕಾಪಿ ಮಾಡ್ಕೋಬೇಕು, ಇಲ್ಲಿ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ. ಒಂದು ನಿಮಿಷ ಇರಿ, ಇದನ್ನ ಇಲ್ಲಿಂದ ರಿಮೂವ್ ಮಾಡೋಣ. ಸೊ ನೋಡಿ ಇಲ್ಲಿ ಟ್ಯಾಗ್ಸ್ ಎಲ್ಲ ಬಂದಿದೆ. ಸೊ ಸಿಂಪಲ್ಲಿ ನಾವೇನು ಮಾಡಬೇಕು, ಇಲ್ಲಿ ಕೆಳಗಡೆ ನಿಮಗೆ ಕಾಪಿ ಆಪ್ಷನ್ ಕಾಣಿಸ್ತಾ ಇದೆಯಾ, ಈ ಕಾಪಿ ಆಪ್ಷನು ಇದ್ರ ಮೇಲೆ ಕ್ಲಿಕ್ನ ಮಾಡಿ ಕಾಪಿನ ಮಾಡ್ಕೋಬೇಕು. ಓಕೆನಾ. ಸೊ ಕಾಪಿ ಆಗೋಯ್ತು, ನಮ್ಮದು ಟ್ಯಾಗ್ಸ್ ಏನಿದೆ ಕಾಪಿ ಆಗಿದೆ. ಓಕೆನಾ. ಕಾಪಿ ಆದಮೇಲೆ ನಾವೇನು ಮಾಡಬೇಕು, ಬ್ಯಾಕ್ ಬರಬೇಕು. ಬ್ಯಾಕ್ ಬಂದಾದಮೇಲೆ ಇಲ್ಲಿ ನಿಮ್ಮ YT ಸ್ಟುಡಿಯೋ ಏನಿದೆ ಅದು ಡೆಸ್ಕ್ಟಾಪ್ ಸೈಟಲ್ಲಿ ಓಪನ್ ಮಾಡ್ಕೊಳ್ಳಿ. ಓಕೆನಾ. ನೀವು ಯಾವ ವಿಡಿಯೋಗೆ ಟ್ಯಾಗ್ಸ್ನ ಆ್ಯಡ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಆ ವಿಡಿಯೋ ಏನಿದೆ ಓಪನ್ನ ಮಾಡ್ಕೋಬೇಕು. ಓಕೆನಾ. ಸೊ ನಾನು ಇಲ್ಲಿಂದ studio.youtube.com ಏನಿದೆ ಅದನ್ನು ಸರ್ಚ್ ಮಾಡ್ಕೊತೀನಿ. ಇಲ್ಲಿ ಕಂಟಿನ್ಯೂ ಟು ಸ್ಟುಡಿಯೋ ಮೇಲೆ ಕ್ಲಿಕ್ನ ಮಾಡ್ತೀನಿ. ಓಕೆನಾ. ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಓಪನ್ ಮಾಡ್ಕೋಬೇಕು ನಿಮ್ಮ ವಿಡಿಯೋ ಏನಿದೆ ಆ ವಿಡಿಯೋ. ಓಕೆನಾ. ಸೊ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ ಯಾವ ಥರ ಕಾಪಿ ಟ್ಯಾಗ್ಸ್ನ ಆ್ಯಡ್ ಮಾಡಬೇಕಂತ. ಓಕೆನಾ. ಸೊ ಸಿಂಪಲ್ ಇಲ್ಲಿ ನಾನು ಕಂಟೆಂಟ್ ಮೇಲೆ ಕ್ಲಿಕ್ನ ಮಾಡ್ತೀನಿ. ಓಕೆನಾ. ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ನಿಮಗೆ ವೀಡಿಯೋಸ್ ಎಲ್ಲ ಬಂದುಬಿಟ್ಟು ಸಿಕ್ಬಿಡುತ್ತೆ. ನೀವು ನೋಡ್ಬೋದು ಎಲ್ಲ ವೀಡಿಯೋಸ್ ಶೋ ಆಗುತ್ತೆ. ಸೊ ಇಲ್ಲಿ ನಂದು ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತಿದೆ, ಸ್ವಲ್ಪ ವೆಯ್ಟ್ ಮಾಡಿ. ಓಕೆ, ನಮ್ಮದು ಬಂದಿದೆ ನೋಡಿ, ಏನಿದೆ ಇದು ಬಂದಿದೆ ಓಪನ್ ಆಗಿ. ಇಲ್ಲಿ ಯಾವುದಾದ್ರೂ ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಯಾವುದಾದ್ರೂ ಒಂದು ಅಂದರೆ ಯಾವುದೂ ಅಲ್ಲ, ನೀವು ಯಾವ ವಿಡಿಯೋಗೆ ಟ್ಯಾಗ್ಸ್ ಆ್ಯಡ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಆ ವಿಡಿಯೋನ ಓಪನ್ನ ಮಾಡ್ಕೊಳ್ಳಿ. ಓಕೆನಾ. ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿ, ಇಲ್ಲಿ ಶೋ ಮೋರ್ ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ, ಸಿಂಪಲ್ ಇದ್ರ ಮೇಲೆ ಕ್ಲಿಕ್ ಮಾಡಿ, ಶೋ ಮೋರ್ ಮೇಲೆ. ಓಕೆನಾ. ಕ್ಲಿಕ್ ಮಾಡಾದಮೇಲೆ ಇಲ್ಲಿ ನೋಡಿ ನಿಮಗೆ ಒಂದು ಆಪ್ಷನ್ ಕಾಣುತ್ತೆ. ಏನು ಆಪ್ಷನು? ಟ್ಯಾಗ್ ಆಪ್ಷನು. ಇಲ್ಲಿ ಆಪ್ಷನ್ ಕಾಣಿಸ್ತಿದೆಯಾ ನಿಮಗೆ? ಟ್ಯಾಗ್ ಆಪ್ಷನು.
ಸೊ ಸಿಂಪಲಿ ನಾವೇನು ಮಾಡಬೇಕು, ಈ ಟ್ಯಾಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿಗ ಕರೆಕ್ಟ್ ಪರ್ಫೆಕ್ಟ್ ಇದರಲ್ಲಿ ಪೇಸ್ಟ್ ಆಗಿದೆ. ನೀವು ಒಂದು ಏನಾದರೂ ಲೈನಾಗೆ ಒಂದೇ ಥರ ಏನಾದರೂ ಬಂದುಬಿಟ್ರೆ ನಿಮ್ಮದು ಟ್ಯಾಗ್ಸ್ ಎಲ್ಲ, ನೀವೇನು ಮಾಡಿ ಒಂದು ಕಾಮ ಮಾತ್ರ ರಿಮೂವ್ ಮಾಡಿಬಿಟ್ಟು ಆ್ಯರೋ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮದೆಲ್ಲ ಟ್ಯಾಗ್ಸ್ ಬಂದುಬಿಟ್ಟು ನೋಡಿ ಈ ಥರ ಅದಾಗಿ ಬಂದುಬಿಟ್ಟು ಪೇಸ್ಟ್ ಆಗಿಬಿಡುತ್ತೆ. ಓಕೆನಾ, ನೀವು ಈಸಿಲಿ ಈ ಥರ ನಿಮ್ಮದು ಏನಿದೆ ಟ್ಯಾಗ್ಸ್ಗಳನ್ನ ಇದು ಮಾಡ್ಕೋಬೋದು. ಈ ಥರ ಟ್ಯಾಗ್ಸ್ ಎಲ್ಲ ಆ್ಯಡ್ ಮಾಡಾದಮೇಲೆ ಲಾಸ್ಟಿಗೆ ಇಲ್ಲಿ ಸೇವ್ ಬಟನ್ ಕಾಣಿಸ್ತಿದೆಯಲ್ಲ, ಸಿಂಪಲ್ ಇಲ್ಲಿಂದ ನೀವು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ವಿಡಿಯೋ ಏನಿದೆ ಅದನ್ನು ಸೇವ್ ಮಾಡ್ಕೋಬೋದು. ಓಕೆನಾ, ಗೊತ್ತಾಯ್ತಲ್ಲ. ಸೊ ಇದು ಬಂದುಬಿಟ್ಟು ನಮ್ಮದು ಒಂದನೇದು. ಸೊ ಎರಡನೇದು ಬಂದುಬಿಟ್ಟು ಅಂತೂ ನಿಮ್ಮದು ರ್ಯಾಂಕ್ ಆಗಿಲ್ಲ ಅಂದರೆ ಇನ್ನು ಯಾವ ಥರ ಟ್ಯಾಗ್ಸ್ ತೊಗೋಬೋದು ಅಂದರೆ, ಸಿಂಪಲಿ YT ಸ್ಟುಡಿಯೋ ಅಪ್ಲಿಕೇಶನ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಆದಮೇಲೆ ನೀವು ವಿಡಿಯೋನ ಓಪನ್ ಮಾಡ್ಕೊಳ್ಳಿ. ಓಕೆನಾ, ಈಗ ನಾನು ಯಾವ ವಿಡಿಯೋ ಓಪನ್ ಮಾಡಿದ್ದೆ, ಒಂದು ನಿಮಿಷ, ಯಾವ ವಿಡಿಯೋ ಓಪನ್ ಮಾಡಿದೆ ಶೋ ಮಾಡ್ತೀನಿ. ಸೊ ಸಿಂಪಲಿ ನಾವಿಲ್ಲಿ ಈ ವಿಡಿಯೋನ ಓಪನ್ ಮಾಡ್ಕೊಳ್ಳೋಣ. ಓಕೆನಾ, ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ ಪರ್ಫಾಮೆನ್ಸ್ ಮೇಲೆ ಕ್ಲಿಕ್ ಮಾಡಿ, ಪರ್ಫಾಮೆನ್ಸ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ರೀಚ್ ಮೇಲೆ ಕ್ಲಿಕ್ ಮಾಡಿ, ರೀಚ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಹಚ್ಚ ಡ್ರಮ್ಸ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಓಕೆನಾ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಇಲ್ಲೂ ಕೂಡ ನಂದು ಬರೀ ಒಂದೇ ಟ್ಯಾಗ್ ಇದೆ. ಸೊ ಇಲ್ಲಿ ನಿಮಗೆ ಇನ್ನೂ ಟ್ಯಾಗ್ಸ್ಗಳು ಬಂದುಬಿಟ್ಟು ಸಜೆಸ್ಟ್ ಆಗುತ್ತೆ. ಓಕೆನಾ, ಆ ಟ್ಯಾಗ್ಸ್ನೂ ಕೂಡ ನೀವೇನು ಮಾಡ್ಬೋದು, ಕಾಪಿ ಮಾಡಿಕೊಂಡು ಈಸಿಲಿ ನೀವೇನು ಮಾಡ್ಬೋದು, ನಿಮ್ಮ ಟ್ಯಾಗ್ಸಲ್ಲಿ ಆ್ಯಡ್ ಮಾಡ್ಬೋದು. ಇದಾಯಿತು ಎರಡನೇದು. ಮೂರನೇದು ನೀವೇನು ಮಾಡಿ ಅಂದರೆ, ಬೋನಸ್ ಟಿಪ್ನ ನಿಮಗೆ ಹಂಗೆ ಹೇಳ್ತಾ ಇದ್ದೀನಿ. ಮೂರನೇದು ಬಂದುಬಿಟ್ಟು ನೀವೇನು ಮಾಡಬೇಕಂದ್ರೆ, ನೀವೇನು ಮಾಡೋಕ್ಕೆ ಹೋಗಬೇಡಿ. ಮೂರನೇದು ಬಂದುಬಿಟ್ಟು ನಿಮ್ಮ ಅಪ್ಪ ಅಮ್ಮದು ಫೋನ್ ಎಲ್ಲ ಇರುತ್ತಲ್ಲ, ಕಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ, ಬಟ್ ಇದು ಟ್ರಿಕ್ ಬಂದುಬಿಟ್ಟು ವರ್ಕ್ ಆಗೋದು ಯಾವಾಗಂದರೆ, ಯಾವಾಗ ಮಾನಿಟೈಸೇಷನ್ ಆಗಿರಲ್ಲ ಆಗ ಮಾತ್ರ ಇದನ್ನು ಯೂಸ್ ಮಾಡಿ. ಮಾನಿಟೈಸೇಷನ್ ಆದಮೇಲೆ ಯೂಸ್ ಮಾಡೋಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ. ಯಾವಾಗ ಮಾನಿಟೈಸೇಷನ್ ಆಗಿರಲ್ವಲ್ಲ, ಯಾರ್ದೆಲ್ಲ ಚಾನಲ್ ಮಾನಿಟೈಸೇಷನ್ ಆಗಿಲ್ಲ ಆವಾಗ ಮಾತ್ರ ಇದನ್ನು ಬಳಸ್ಕೊಳ್ಳಿ. ಸಿಂಪಲಿ ಎಲ್ಲರದ್ದು ಫೋನ್ ಕಲೆಕ್ಟ್ ಮಾಡ್ಕೊಳ್ಳಿ. ಕಲೆಕ್ಟ್ ಮಾಡ್ಕೊಂಡಾದಮೇಲೆ ಇಲ್ಲಿ ನೀವು ನಿಮ್ಮ ಎಲ್ಲರ ಫೋನಲ್ಲಿ ಈ ಥರ ಯೂಟ್ಯೂಬು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ ಹೌ ಟು ಮೇಕ್ AI ವಿಡಿಯೋ ಅಂತ ಹಾಕಿ ನಿಮ್ಮದೇ ಸರ್ಚ್ ಮಾಡಿ. ಓಕೆನಾ, ನೀವು ಏನು ಟೈಟಲ್ ಹಾಕಿರ್ತೀರ ಅದನ್ನು ಸರ್ಚ್ ಮಾಡಿ. ಹೌ ಟು ಮೇಕ್ AI ವಿಡಿಯೋ ಹೀನಾ ಕ್ರಿಯೇಟರ್ 0.4 ಅಂತ. ಓಕೆನಾ, ಈ ಥರ ಹಾಕಿಬಿಟ್ಟು ಸರ್ಚ್ ಮಾಡಿದರೆ ನೋಡಿ ನನ್ನ ವೀಡಿಯೋಸಲ್ಲಿ ಬರ್ತಾ ಇದೆ. ಸೊ ನಿಮಗೇನು ಮಾಡಬೇಕು, ನೀವೇನು ಮಾಡಿ ಅಂದರೆ, ನಿಮ್ಮ ಅಪ್ಪ ಅಮ್ಮ ಫೋನ್ ಇರುತ್ತಲ್ಲ ಆಗ ಫೋನ್ ಈಸ್ಕೊಂಡು ಈಗ ನೀವು ಏನು ವೀಡಿಯೋಸ್ ಮಾಡಿರ್ತೀರ, ಓಕೆನಾ, ಏನು ವೀಡಿಯೋಸ್ ಮಾಡಿರ್ತೀರ ಅದ್ರದ್ದು ಟೈಟಲ್ ಹಾಕಿಬಿಟ್ಟು ಅದ್ರ ಮುಂದೆ ನಿಮ್ಮ ನೇಮ್ ಹಾಕಿ ಸರ್ಚ್ ಮಾಡಿದರೆ ನಿಮ್ಮ ವಿಡಿಯೋ ಏನಾಗುತ್ತೆ ಓಪನ್ ಆಗಿ ಬರುತ್ತೆ. ಸೊ ಸಿಂಪಲಿ ನೀವು ವಿಡಿಯೋನ ಓಪನ್ ಮಾಡಿಬಿಟ್ಟು ಏನು ಮಾಡಬೇಕಂದ್ರೆ, ಇಲ್ಲಿ ನೀವು ಸ್ಟಾರ್ಟಿಂಗಲ್ಲೇ ಬಂದುಬಿಟ್ಟು ಈ ಥರ ಸ್ಕಿಪ್ ಮಾಡಿ ನೋಡಬೇಡಿ. ಇಲ್ಲಿಂದ ಹಿಡ್ದು, ಓಕೆನಾ, ಇಲ್ಲಿಂದ ಹಿಡ್ದು ಇಲ್ಲಿವರೆಗೂ ನಿಮ್ಮ ವಿಡಿಯೋ ಏನಿದೆ ನೋಡಬೇಕು. ಓಕೆನಾ, ಸೊ ನಿಮ್ಮ ಅಪ್ಪ ಅಮ್ಮ ಫೋನಲ್ಲಿ 3-4 ಸಲ ನಿಮ್ಮ ವಿಡಿಯೋ ನೋಡಿ, ಆಗ ಯೂಟ್ಯೂಬಿಗೆ ಗೊತ್ತಾಗುತ್ತೆ ಓಕೆ ಇವರು ವಿಡಿಯೋದಲ್ಲಿ ವ್ಯೂಸ್ ಬರ್ತಾ ಇದೆ, ವಿಡಿಯೋ ಇನ್ನೂ ಸ್ವಲ್ಪ ಜನ ಹತ್ರ ಇಂಪ್ರೆಷನ್ ಕಳಿಸ್ಬೇಕಂತ ಏನು ಮಾಡುತ್ತೆ ಯೂಟ್ಯೂಬ್ ಬಂದುಬಿಟ್ಟು ಇಂಪ್ರೆಷನ್ಸ್ಗಳನ್ನ ಕಳಿಸುತ್ತೆ. ಓಕೆನಾ, ಒಂದು ಸ್ವಲ್ಪನೂ ವಿಡಿಯೋ ಸ್ಕಿಪ್ ಮಾಡಬೇಡಿ, ಲಾಸ್ಟ್ವರೆಗೂ ನೋಡಿ. ನಿಮ್ಮ ಅಪ್ಪ ಅಮ್ಮ ಅಕ್ಕ ತಂಗಿ ಯಾರ್ದಾದ್ರೂ ಫೋನ್ ಇದ್ದರೆ ಈಸ್ಕೊಂಡು ಈ ಥರ ವೀಡಿಯೋಗಳನ್ನ ಪ್ಲೇ ಮಾಡಿ ಬಿಡಿ. ಆಗ ನಿಮ್ಗೆ ಏನಾಗುತ್ತೆ, ಇಂಪ್ರೆಷನ್ಸ್ ಜಾಸ್ತಿ ಸಿಗುತ್ತೆ. ಓಕೆನಾ, ಮುಂದಕ್ಕಿನ್ನೂ ಇಂಪ್ರೆಷನ್ ಕಳಿಸುತ್ತೆ. ಬಟ್ ಈ ಟ್ರಿಕ್ನ ಬಂದುಬಿಟ್ಟು ನೀವು ಮಾನಿಟೈಸೇಷನ್ ಆಗೋಕ್ಕಿಂತ ಮುಂಚೆ ಮಾತ್ರ ಯೂಸ್ ಮಾಡಬೇಕು. ಮಾನಿಟೈಸೇಷನ್ ಆದಮೇಲೆ ಯಾವುದೇ ಕಾರಣಕ್ಕೂ ನಿಮ್ಮ ಮನೆಯವ್ರ ಫೋನಿಂದ ಆಗಲಿ ನಿಮ್ಮ ಫೋನಿಂದ ಆಗಲಿ ನಿಮ್ಮ ವಿಡಿಯೋ ನೀವೇ ನೋಡಬೇಡಿ. ಮಾನಿಟೈಸೇಷನ್ ಆಗೋಕ್ಕಿಂತ ಮುಂಚೆ ಬೇಕಿದ್ದರೆ ನೋಡ್ಕೊಬೋದು. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಅಂತೂ ನಿಮ್ಮ ಮನಸ್ಸಲ್ಲಿ ಏನಾದರೂ ಡೌಟ್ಸ್ಗಳೇನಾದರೂ ಉಳ್ಕೊಂಡಿದ್ರೆ ನಂಗೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ, ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಈ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.